ನಮಸ್ತೆ ಫ್ರೆಂಡ್ಸ್, ವಿ ಅಪ್ಡೇಟ್ಸ್ ಚಾನಲ್ಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ. ಸೊ ಇವತ್ತಿನ ಟಾಪಿಕ್ ಅಲ್ಲಿ ಒಂದು ಸ್ಲೀವ್ ಅಟ್ಯಾಚ್ ಮಾಡೋದನ್ನ, ರೆಡಿ ಟಾಪ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ಕೊಳ್ಳೋದನ್ನ ಹೇಳ್ಕೊಡ್ತಾ ಇದ್ದೀನಿ ವಿತ್ ಫಿನಿಶಿಂಗ್. ಸೊ ಇದಕ್ಕೆ ಆರಾಮ್ಸೆ ನೀವು 50 to 100 ರುಪೀಸ್ನ ಚಾರ್ಜ್ ಮಾಡ್ಬೋದು. ಕೆಲವೊಂದು ಏರಿಯಾಗಳಲ್ಲಿ 50 ರುಪೀಸ್, ಕೆಲವೊಂದು ಸ್ವಲ್ಪ ಸಿಟಿ ಸೈಡ್, ಸೊ ಈ ತರದ್ರಲ್ಲೆಲ್ಲ ನಾವು 100 ರುಪೀಸ್ನ ಚಾರ್ಜ್ ಮಾಡ್ತಿದೀವಿ. ಸೊ ಹಂಗಾಗಿ ಹೇಳ್ತಾ ಇದ್ದೀನಿ, 50 ರುಪೀಸ್ ಇಂದ 100 ರುಪೀಸ್ ಬರೀ ಒಂದು ಟಾಪ್ಗೆ ಸ್ಲೀವ್ ಅಟ್ಯಾಚ್ ಮಾಡೋದ್ರಿಂದ ನೀವು ತಗೊಳ್ಬೋದು. ಸೊ ಇದ್ರ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಏನಕ್ಕೆ ಇದನ್ನ ನಾನು ಟಾಪಿಕ್ ತಗೊಂಡೆ ಅಂದ್ರೆ, ಕಳೆದ ಬಾರಿ ನಾನು ಟೈಲರಿಂಗ್ ಬಗ್ಗೆ ಮನೆಯಲ್ಲೇ ಕೂತ್ಕೊಂಡು ಆಲ್ಟ್ರೇಷನ್ಸ್ ನ ಮಾಡಿ ನಾವು 500 ಇಂದ 600 ರೂಪಾಯಿ ಹಣ ಸಂಪಾದನೆ ಮಾಡ್ಬೋದು ಅಂತ ಒಂದು ವಿಡಿಯೋದಲ್ಲಿ ಅನೌನ್ಸ್ ಮಾಡಿದ್ದೆ, ಹೇಳಿದ್ದೆ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಜಸ್ಟ್ ಐಡಿಯಾ ಕೊಟ್ಟಿದೆ. ಸೊ ಅಲ್ಲಿ ನನಗೆ ಕಮೆಂಟ್ ಬಂತು, ಮೇಡಮ್ ನೀವು ಬರೀ ಡ್ರೆಸ್ ಏನು ಐಡಿಯಾ ಕೊಡ್ತಾ ಇದ್ದೀರಾ, ನಮ್ಗೆ ಬರೀ ಅರ್ಧಂಬರ್ಧ ಕಲ್ತು ಬಿಟ್ಟಿದೀವಿ, ಒಂದು ಡ್ರೆಸ್ ಫಿಟ್ಟಿಂಗ್ ಮಾಡ್ಲಿಕ್ಕೂ ಬರಲ್ಲ, ನೀವು ಯಾಕೆ ನಮ್ಗೆ ಆಲ್ಟ್ರೇಷನ್ಸ್ ನ ಹೇಳ್ಕೊಡ್ಬಾರ್ದು ಅಂತ. ಸೊ ಅಲ್ಲಿ ನಾನು ಒಂದು ಡ್ರೆಸ್ ಫಿಟ್ಟಿಂಗ್ ಮಾಡೋದನ್ನ ಹೇಳ್ಕೊಟ್ಟೆ. ಸೊ ಅಲ್ಲಿ ನೀವು 40 ಇಂದ 50 ರುಪೀಸ್ ಚಾರ್ಜ್ ಮಾಡ್ಬೋದು ಅನ್ನೋ ಐಡಿಯಾ ಕೂಡ ಕೊಟ್ಟೆ. ಸೊ ಅದಾದ್ಮೇಲೆ ನನಗೆ ಮತ್ತೊಂದು ಕಮೆಂಟ್ ಬಂತು, ಮೇಡಮ್ ನಮ್ಗೆ ಒಂದು ಸ್ಲೀವ್ ಅಟ್ಯಾಚ್ ಮಾಡ್ಕೊಡೋದನ್ನ ಹೇಳ್ಕೊಡಿ, ಹಾಗೆ ಅದಕ್ಕೆ ನಾವ್ ಏನ್ ರೇಟ್ ತಗೊಳ್ಬೋದು, ಸೊ ಇದ್ರ ಬಗ್ಗೆ ನಮ್ಗೆ ಕ್ಲಾರಿಟಿ ಕೊಡಿ ಅಂತ ಕೇಳಿದ್ರು. ಸೊ ಹಾಗಾಗಿ ಈ ವಿಡಿಯೋ, ಸೊ ಬನ್ನಿ ಟಾಪಿಕ್ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಗೆ ರೆಡಿ ಟಾಪ್ಗೆ ಸ್ಲೀವ್ ಅಟ್ಯಾಚ್ ಮಾಡೋದು ಹೇಗೆ. ಸೊ ಈ ರೆಡಿ ಟಾಪ್ ನೋಡಿ, ಇಲ್ಲಿ ಒಂದು ರೆಡಿ ಟಾಪ್ ಇದೆ, ಇದಕ್ಕೆ ಸ್ಲೀವ್ ಅಟ್ಯಾಚ್ ಮಾಡೋದನ್ನ ತೋರಿಸ್ಕೊಡ್ತೀನಿ. ರೆಡಿ ಟಾಪ್ ಈ ರೀತಿ ಬರುತ್ತೆ. ಕೆಲವರು ಸ್ಲೀವ್ಲೆಸ್ ಹಾಕ್ತಾರೆ, ಕೆಲವರು ಸ್ಲೀವ್ ಹಾಕೊಳ್ತಾರೆ, ಆಪ್ಷನ್ ಇರುತ್ತೆ. ಸ್ಲೀವ್ ಹಾಕೊಳ್ಳೋರ್ಗೆ ಒಳಗಡೆ ಸ್ಲೀವ್ ಕೊಟ್ಟಿರ್ತಾರೆ. ಸೊ ನೋಡಿ, ಇನ್ಸೈಡ್ ಅಲ್ಲಿ ಈ ರೀತಿ ಸ್ಲೀವ್ ಅಟ್ಯಾಚ್ ಕೊಟ್ಟಿರ್ತಾರೆ, ಅಂದ್ರೆ ಸ್ಲೀವ್ಗೆ ಅಂತ ಒಂದ್ ಸ್ವಲ್ಪ ಫ್ಯಾಬ್ರಿಕ್ ಕೊಟ್ಟಿರ್ತಾರೆ. ಸೊ ಇಲ್ಲಿ ನಾವು ಸ್ಲೀವ್ ಅಟ್ಯಾಚ್ ಮಾಡಿ ಅಂತ ನಿಮ್ಗೆ ಯಾರಾದ್ರೂ ಕೊಟ್ಟಾಗ ಯಾವ ರೀತಿ ನೀವು ಸ್ಲೀವ್ ಅಟ್ಯಾಚ್ ಮಾಡೋದು ವಿತ್ ಫಿನಿಶಿಂಗ್, ನೀಟಾಗಿ ಫಿನಿಶಿಂಗ್ ಬರೋ ತರ ಅನ್ನೋದನ್ನ ಸಿಂಪಲ್ ಮೆಥಡ್ ಅಲ್ಲಿ ಹೇಳ್ಕೊಡ್ತೀನಿ. ಸೊ ಈ ಸ್ಲೀವ್ ಅಟ್ಯಾಚ್ ಮಾಡಕ್ಕೆ ಒಂದು ಹಳ್ಳಿ ಪ್ರದೇಶ ಅಂತ ಅಂದ್ರೆ ನಾವು ಆರಾಮ್ಸಿ 50 ರುಪೀಸ್ ಚಾರ್ಜ್ ಮಾಡ್ಬೋದು. ಸ್ವಲ್ಪ ನೀವು ಸಿಟಿ ಸೈಡ್ ಎಲ್ಲ ಇದೀರ ಅಂದ್ರೆ 100% ಅದಕ್ಕೆ 100 ರುಪೀಸ್ ಕೊಡ್ತಾರೆ. ಓಕೆನಾ, ಒಂದು ಸ್ಲೀವ್ ಅಟ್ಯಾಚ್ ಮಾಡಕ್ 100 ರುಪೀಸ್ ಕೊಡ್ತಾರೆ. ಸೊ ಯಾವ ರೀತಿ ಮಾಡೋದು, ಸೊ ಬನ್ನಿ ಇದನ್ನ ಕಟಿಂಗ್ ಮಾಡೋದ್ರ ಮೂಲಕ, ಸ್ಟಿಚಿಂಗ್ ಮಾಡೋದ್ರ ಮೂಲಕ ತೋರಿಸ್ಕೊಡ್ತೀನಿ. 100% ಈ ಏನಿದೆ ಈ ಆಲ್ಟ್ರೇಷನ್ ಮಾಡುವ ಬಿಸ್ನೆಸ್ ಒಂದೊಂದ್ಸರಿ ತುಂಬಾನೇ ಕೆಲಸ ಸಿಗುತ್ತೆ. ಸೊ 100% ನೀವು ಇದನ್ನ ಕೆಲಸನ ಮಾಡ್ಬೋದು, ಮಾಡಿ ಏನು ತೊಂದರೆ ಇಲ್ಲ, ಆರಾಮ್ ಕೆಲಸ. ಟೈಲರ್ ಕೆಲಸ ಏನಿದೆ, ನಾವು ಒಂದು ಬ್ಲೌಸ್ ನ ಕಟಿಂಗ್ ಮಾಡಿ, ಸ್ಟಿಚಿಂಗ್ ಮಾಡಿ, ಫಿಟ್ಟಿಂಗ್ ಮಾಡಿ, ಅದಕ್ಕೆಲ್ಲ ಫಿನಿಶಿಂಗ್ ಮಾಡಿ, ಅದಕ್ಕೆ ಐರನ್ ಮಾಡಿ ಏನ್ ಕೊಡ್ತೀವಿ, ಅದು ಹೋಲಿಸ್ಕೊಂಡ್ರೆ ಇದು 10 ನಿಮಿಷದ ಕೆಲಸ. 100 ರುಪೀಸ್, ಸಿಟಿ ಸೈಡ್ ಎಲ್ಲ ಹೋದ್ರೆ 100 ರುಪೀಸ್ ನೀವು ಇದಕ್ಕೆ ಚಾರ್ಜ್ ಮಾಡ್ತಾರೆ ನಿಮ್ಗೆ ಸ್ಲೀವ್ ಅಟ್ಯಾಚ್ಗೆ. 1 ಅವರ್ ಅಲ್ಲಿ ಮಿನಿಮಮ್ 5 ಪೀಸ್ಗೆ ನೀವು ಸ್ಲೀವ್ ಅಟ್ಯಾಚ್ ಮಾಡ್ಬೋದು. ನಿಧಾನಕ್ಕೆ ಮಾಡ್ತೀವಿ ಅಂದ್ರೂ 5 ಪೀಸ್ಗೆ ಸ್ಲೀವ್ ಅಟ್ಯಾಚ್ ಮಾಡ್ಬೋದು, ಕೇವಲ 1 ಅವರ್ ಅಲ್ಲಿ ನಾನು ಹೇಳ್ತಾ ಇರೋದು. ಓಕೆನಾ, ನೀವು ಒಂದು ದಿನ ಎಲ್ಲ 5 ಪೀಸ್ ಅಟ್ಯಾಚ್ ಮಾಡಿ ಸ್ಲೀವ್ಗೆ. ನಾನು 1 ಅವರ್ ಮಾಡ್ಬೋದು ಅಂತ ಹೇಳಿದ್ದು. ಓಕೆ, ನಮ್ಗೆ ಆರ್ಡರ್ ಸಿಗಲ್ಲ, ನೀವೇನೋ 1 ಅವರ್ಗೆ ಹೇಳಿದ್ರೆ ನಮ್ಗೆ ಆರ್ಡರ್ ಸಿಗಲ್ಲ. ಓಕೆ, ನೀವು ಮಾಡಿದ್ರೆ ಮನೆಯಲ್ಲಿ ಶುರು ಮಾಡಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಆಗ್ಲಿ, ಏನ್ ನಾವು ಕೆಲಸ ಶುರು ಮಾಡ್ತೀವಿ ಅಥವಾ ಬಿಸ್ನೆಸ್ ಶುರು ಮಾಡ್ತೀವಿ, ಸ್ಟಾರ್ಟಿಂಗ್ ಅಲ್ಲೇ ನಮ್ಗೆ ಯಾರು ಬಂದು ಕ್ಯೂ ಅಲ್ಲಿ ನಿಂತ್ಕೊಂಡು ಕೊಡಲ್ಲ. ಸೊ ಅದನ್ನ ನಾವು ಬೆಳೆಸ್ಕೊಳ್ಬೇಕು. ಹೇಗ್ ಬೆಳೆಸ್ಕೊಳ್ಬೇಕು, ಕಮ್ಯುನಿಕೇಶನ್ ತುಂಬಾ ಚೆನ್ನಾಗಿರ್ಬೇಕು. ಅಂದ್ರೆ ಅವ್ರ ಜೊತೆ ಮಾತಾಡೋ ರೀತಿ, ಅವ್ರ ಹತ್ರ ರೂಢಾಗಿ ಬಿಹೇವ್ ಮಾಡ್ಬೋದು. ಓಕೆ ಮೇಡಮ್ ನಾವು ಮಾಡ್ಕೊಡ್ತೀವಿ, ಏನಾದ್ರೂ ತಪ್ಪಾಗಿದ್ರೆ 100% ನಾವು ಅದನ್ನ ಸರಿ ಮಾಡ್ಕೊಡ್ತೀವಿ. ಸೊ ಈ ರೀತಿ ಎಲ್ಲ ನೀವು ಹೇಳಿ ಜನನ ಕುದುರಿಸ್ಕೋಬೇಕು. ಒಂದೇ ಸರಿ ಓಕೆ ಕೊಡಿ, ಆಗಲ್ಲ ಹೋಗಿ, ಈ ತರ ಎಲ್ಲ ಅಂದ್ರೆ ಖಂಡಿತ ಯಾವ ಬಿಸ್ನೆಸ್, ಟೈಲರಿಂಗ್ ಅಂತ ಅಲ್ಲ, ಯಾವ ಬಿಸ್ನೆಸ್ ಯಾವ ಕೆಲ್ಸನೂ ಅಷ್ಟು ಸುಲಭವಾಗಿ ಇಂಪ್ರೂವ್ ಆಗಲ್ಲ. ಸೊ ಅದಕ್ಕೆ ಅಂತ ಒಂದು ಮೆಥಡ್ ಇರುತ್ತೆ. ಸೊ ಅದನ್ನ ನೀವು ಫಾಲೋ ಮಾಡ್ಬೇಕು. ಸೊ ಹಂಗೆ ಈ ರೀತಿ ನೀವು ನೋಡಿ, ಇವಾಗ ನಾನು 1 ಅವರ್ಗೆ 5 ಪೀಸ್ ಸ್ಲೀವ್ ಅಟ್ಯಾಚ್ ಮಾಡ್ಬೋದು ಅಂತ ಹೇಳಿದೆ. ನಿಮ್ಗೆ ಆರ್ಡರ್ ಸಿಗಲ್ಲ, ಸೊ ಒಂದು ದಿವಸಕ್ಕೆ ಒಂದು ಸಿಗುತ್ತೆ ಮಾಡಿ. ಸೊ ಅದಾದ್ಮೇಲೆ ಅವರು ಬೇರೆಯವರಿಗೆಲ್ಲ ಹೇಳ್ತಾರೆ, ಇನ್ನೊಂದ್ 2-3 ದಿವಸ ಆದ್ಮೇಲೆ ಇನ್ನೂ ಒಂದ್ 2 ಪೀಸ್ ಸಿಗುತ್ತೆ. ದಿನಕ್ಕೆ 3 ಪೀಸ್ 4 ಪೀಸು ಡ್ರೆಸ್ ಫಿಟ್ಟಿಂಗು, ಸ್ಲೀವ್ ಅಟ್ಯಾಚ್, ಈ ತರ ಎಲ್ಲ ಸಿಗ್ತಾ ಹೋಗುತ್ತೆ. ನೀವು ಏನೇನ್ ಆಲ್ಟ್ರೇಷನ್ ಬರುತ್ತೋ ಅದರಿಂದ ನೀವು ಕಲಿಲೂಬಹುದು, ಮಾಡ್ಲೂಬಹುದು, ಹಣ ಕೂಡ ಸಂಪಾದನೆ ಮಾಡ್ಬೋದು. ಸೊ ಈಗ 1 ಅವರ್ಗೆ ಇದನ್ನ 5 ಸ್ಲೀವ್ ಅಟ್ಯಾಚ್ ಮಾಡ್ಬೋದು ಅಂತ ಹೇಳಿದೆ. ಓಕೆನಾ, 100 ರೂಪಾಯಿ ಬೇಡ, 50 ರೂಪಾಯಿ ಚಾರ್ಜ್ ಮಾಡ್ತೀವಿ ಅಂತ ಅಂದ್ರು 250 ರೂಪಾಯಿ ಆಯ್ತು. 1 ಅವರ್ಗೆ 250 ರೂಪಾಯಿ ಹೇಗೆ? ಒಂದು ಬ್ಲೌಸ್ 1 ಅವರ್ಗೆ ಕಟಿಂಗ್ ಮಾಡಿ ಸ್ಟಿಚಿಂಗ್ ಮಾಡ್ತೀವಾ? ಖಂಡಿತ ಇಲ್ಲ, ಆಗಲ್ಲ ಅಲ್ವಾ. ಸೊ ಆಲ್ಟ್ರೇಷನ್ ಅಲ್ಲಿ ನೀವು ಆ ರೀತಿ ಮಾಡ್ಬೋದು. 100% ಟೈಲರಿಂಗ್ ಕೆಲಸಕ್ಕಿಂತ ಜಾಸ್ತಿ ಸಂಪಾದನೆ ಮಾಡ್ಬೋದು. ಬಟ್ ನೀವು ಈ ಕೆಲಸನ ನೀವು ಕುದುರಿಸ್ಕೊಬೇಕು. ಸೊ ನಾನು ಸುಮಾರು ಈ ಹಿಂದೆ ಟೈಲರಿಂಗ್ ಬಗ್ಗೆ ಯಾವ ರೀತಿ ನಾವು ಆಲ್ಟ್ರೇಷನ್ ಮಾಡ್ಕೊಳ್ಬೇಕು, ಸೊ ಸುಮಾರು ವಿಡಿಯೋಸ್ ಅಲ್ಲಿ ಒಂದ್ 2-3 ವಿಡಿಯೋ ನಾನು ಇದ್ರ ಬಗ್ಗೆನೇ ಅಪ್ಲೋಡ್ ಮಾಡಿದೀನಿ. ಯಾವ ರೀತಿ ನಾವು ನಮ್ಮ ಕೆಲಸನ ಬೆಳೆಸ್ಕೊಳ್ಬೇಕು, ಯಾವ್ದೇ ಒಂದು ಬಿಸ್ನೆಸ್ ಆಗಲಿ ಯಾವ ರೀತಿ ಬೆಳೆಸ್ಕೊಳ್ಬೇಕು, ಸೊ ಇದ್ರ ಬಗ್ಗೆ ನಾನು ಕ್ಲಿಯರ್ ಆಗಿ ಹೇಳಿದೀನಿ. ನನ್ನ ಚಾನಲ್ ಅಲ್ಲಿ ಈಗಲೂ ಆ ವಿಡಿಯೋ ಇದೆ, ಯಾರು ನೋಡಿಲ್ಲ ನೋಡಿ, 100% ನಿಮ್ಗೆ ಒಂದಷ್ಟು ಐಡಿಯಾಸ್ ಅನ್ನೋದಂತೂ ಖಂಡಿತ ಸಿಗುತ್ತೆ. ಓಕೆನಾ, ಸೊ ಬನ್ನಿ ಇವಾಗ ಇದನ್ನ ಸ್ಲೀವ್ ಅಟ್ಯಾಚ್ ಮಾಡುವಂತಹ ಆಲ್ಟ್ರೇಷನ್.
ಸೊ ಇದನ್ನ ಹೇಗ್ ಮಾಡೋದು ಅಂತ ಕಂಪ್ಲೀಟ್ ಆಗಿ ಕಟಿಂಗ್ ಇಂದ ಸ್ಟಿಚಿಂಗ್ ಇಂದ ತೋರಿಸ್ತೀನಿ ಇವತ್ತು ವಿಡಿಯೋದಲ್ಲಿ. ವಿಡಿಯೋ ಮಾತ್ರ ಎಲ್ಲೂ ಸ್ಕಿಪ್ ಮಾಡ್ತೀರಾ ನೋಡಿ. ನನ್ನ ಚಾನಲ್ಗೆ ಯಾರಾದ್ರೂ ಹೊಸದಾಗಿ ಎಂಟ್ರಿ ಆಗಿದ್ರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆದಷ್ಟು ಈ ತರ ವಿಡಿಯೋಸ್ನ ಸಾಮಾನ್ಯ ಜನರಿಗೆ ಯಾರಿಗೆ ಅವಶ್ಯಕತೆ ಇದೆ ಸೊ ಅಂತವ್ರಿಗೆ ದಯವಿಟ್ಟು ನನ್ನ ವಿಡಿಯೋನ ಶೇರ್ ಮಾಡಿ, ಓಕೆನಾ. ಸೊ ಏನ್ ಟಾಪ್ ಇದೆ ನಮ್ಗೆ ಸ್ಲೀವ್ ಅಟ್ಯಾಚ್ ಮಾಡಕ್ ಕೊಟ್ಟಿದ್ದಾರೆ. ಸೊ ಈ ರೀತಿ ಇದೆ. ಸ್ಲೀವ್ ನ ನೋಡಿ ಇಲ್ಲಿ ಇಟ್ಟಿದ್ದಾರೆ. ಸೊ ಈಗ ಇದೆ ಈ ಸ್ಲೀವ್ ನ ನಾವು ರಿಮೂವ್ ಮಾಡ್ಕೊಳ್ಳೋಣ, ಓಕೆನಾ. ನೋಡಿ ಈ ಸ್ಲೀವ್ ನ ನಾವು ಸ್ಟಿಚ್ ಹಾಕಿರ್ತಾರೆ ಬಾಡಿ ಪಾರ್ಟ್ ಮೇಲೆ, ಇದನ್ನ ರಿಮೂವ್ ಮಾಡ್ಕೊಳ್ಳಿ. ಸೊ ರಿಮೂವ್ ಮಾಡ್ಕೊಂಡಿದ್ ಆದ್ಮೇಲೆ ಇಲ್ಲಿ ಏನಿದೆ ಇಲ್ಲಿ ಫಿನಿಶಿಂಗ್ ಮಾಡ್ತಾರೆ. ಸ್ಲೀವ್ಲೆಸ್ ಹಾಕೊಳ್ಳೋರು ಹಾಕೊಂಡ್ರೆ ಹಾಕೊಳ್ಳಿ ಅಂತ ಹೇಳಿ. ಸೊ ಇದನ್ನ ನಾವು ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಸೊ ಎರಡು ಹತ್ರನೂ ಅಷ್ಟೇ ಒಂದ್ ಸ್ವಲ್ಪ ಇಷ್ಟಿಷ್ಟು ದೂರ ಬಿಚ್ಕೊಳ್ಳಿ. ಇಲ್ಲೂ ಅಷ್ಟೇ. ಸೊ ಇಷ್ಟು ಬಿಚ್ಕೊಂಡಿದ್ ಆದ್ಮೇಲೆ ನೋಡಿ ಇಲ್ಲಿ ಕೊಟ್ಟಿದಾರಲ್ಲ ಸ್ಲೀವ್, ಇದು ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡಿದ್ ಆದ್ಮೇಲೆ ಇಲ್ಲಿ ಜಾಯಿಂಟ್ ಕೊಟ್ಟಿರ್ತಾರೆ, ಕೆಲವೊಂದ್ರಲ್ಲಿ ಬೇರೆ ಬೇರೆ ತರ ಇಟ್ಟಿರ್ತಾರೆ. ಸೊ ಇಲ್ಲಿ ಏನಿದೆ ಇದನ್ನ 2 ಪೀಸ್ ಮಾಡ್ಕೊಳ್ಳೋಣ. ಬಾಟಮ್ ಅಲ್ಲಿ ಇಲ್ಲಿ ಜಾಯಿಂಟ್ ಕೊಟ್ಟಿದ್ದಾರೆ, ಕೆಲವುದ್ರಲ್ಲಿ ಹಾಗೆ ಕೊಟ್ಟಿರ್ತಾರೆ. ಸೊ ಈ ರೀತಿ ಜಸ್ಟ್ ನೋಡಿ, ಇದು ಆಕ್ಚುಲಿ ಸ್ಲೀವ್ ಕಟಿಂಗ್ ಈ ತರ ಬರಲ್ಲ, ಸುಮ್ನೆ ಏನೋ ಒಂದು ಕಟಿಂಗ್ ಮಾಡಿ ಕೊಟ್ಬಿಟ್ಟಿರ್ತಾರೆ, ಓಕೆನಾ. ಸೊ ಇದನ್ನ ನಾವು ನೀಟಾಗಿ ಕಟಿಂಗ್ ಮಾಡ್ಕೊಂಡು ರೆಡಿ ಮಾಡ್ಕೊಳ್ಬೇಕು. ಸೊ ಈಗ ಫಸ್ಟ್ ಗೆ ನಾವೇನ್ ಮಾಡ್ಬೇಕು ನೋಡಿ, ಈ ರೀತಿ ಇರುತ್ತೆ ನೋಡಿ, ಇಲ್ಲೆಲ್ಲ ಫೋಲ್ಡೆಡ್ ಎಲ್ಲ ಇರುತ್ತಲ್ಲ. ಸೊ ಇದನ್ನ ನೀಟಾಗಿ ಐರನ್ ಮಾಡ್ಕೊಳ್ಬೇಕು. ಸೊ ನಾ ಐರನ್ ಮಾಡ್ತೀನಿ. ಸೊ ನೋಡಿ ಈ ರೀತಿ 2 ಪೀಸ್ ಇರುತ್ತಲ್ಲ, ಸಪ್ರೇಟ್ ಮಾಡ್ಕೊಳ್ಳಿ. ಈಗ ಥ್ರೆಡ್ ಏನಾದ್ರು ನೀಟಾಗಿ ತಕೊಂಡು ನೋಡಿ ಇದನ್ನ ಐರನ್ ಮಾಡ್ಕೊಳ್ಳಿ ನೀಟಾಗಿ. ಈ ಸುಕ್ಲೆಲ್ಲ ಹೋಗ್ಬಿಡ್ಬೇಕು. ಜಸ್ಟ್ ಆ ಸುಕ್ಲು ಹೋದ್ರೆ ಸಾಕು. 2 ಪೀಸ್ನು ಅದೇ ರೀತಿ ಐರನ್ ಮಾಡ್ಕೊಳ್ಳಿ. ಈ ರೀತಿ ಐರನ್ ಮಾಡ್ಕೊಳ್ಳಿ. ಸೊ ಈ ರೀತಿ ಐರನ್ ಆದ್ಮೇಲೆ ಸೊ ಇವಾಗ ಇದನ್ನ ನಾವು ಕಟಿಂಗ್ ಮಾಡ್ಕೊಳ್ಳೋಣ. ಸೊ ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು, ಒಂದ್ರ ಮೇಲೆ ಒಂದು ಮತ್ತೆ ಸ್ಲೀವ್ ನ ಹಾಕೊಳ್ಳಿ. ಈ ರೀತಿ ಇದನ್ನ ಫೋಲ್ಡ್ ಮಾಡ್ಕೊಳ್ಳಿ ನೀಟಾಗಿ. ಬಾಟಮ್ ಅಲ್ಲಿ ನಮ್ಗೆ ನೀಟಾಗಿರ್ಲಿ. ಸೊ ಇಲ್ಲಂತೂ 100% ಏರುಪೇರು ಬರುತ್ತೆ, ಯಾಕಂದ್ರೆ ಅವ್ರು ಆಲ್ರೆಡಿ ನೋಡಿ ಕೆಟ್ಟದಾಗೆ ಕಟಿಂಗ್ ಕೊಟ್ಟಿರ್ತಾರೆ, ನೀಟಾಗಿ ಏನ್ ಕಟಿಂಗ್ ಮಾಡ್ಕೊಟ್ಟಿರಲ್ಲ. ಡೈರೆಕ್ಟ್ ಅದನ್ನ ಸ್ಲೀವ್ ಅಟ್ಯಾಚ್ ಮಾಡಕ್ಕಾಗಲ್ಲ, ನಾವು ಅದನ್ನ ಕಟಿಂಗ್ ಮಾಡ್ಕೊಳ್ಬೇಕು ಇನ್ನೊಂದ್ ಸರಿ. ಸೊ ಫಿನಿಶಿಂಗ್ ಚೆನ್ನಾಗಿ ಬರ್ಬೇಕಂದ್ರೆ ನಾವು ಮಾಡ್ಬೇಕು, ನಮ್ ಕೆಲಸ ಚೆನ್ನಾಗಿರ್ಬೇಕು ಅಂದ್ರೆ ನಾವು ಮಾಡ್ಕೊಬೇಕು, ಓಕೆನಾ. ಸೊ ಈ ರೀತಿ ಫೋಲ್ಡ್ ಅಲ್ಲಿ ಹಾಕೊಂಡು ಈಗ ಇಲ್ಲಿ ನಾವು ಮೆಷರ್ ಮಾಡ್ಕೊಳ್ಬೇಕು, ಈ ಆರ್ಮೋಲ್ ರೌಂಡ್ ಅವ್ರು ಎಷ್ಟು ತೆಗ್ದಿದ್ದಾರೆ ಅಂತ. ನೋಡಿ ಸೊ ಈ ರೀತಿ ಮೆಷರ್ ಮಾಡ್ಕೊಳ್ಳಿ. ಸೊ 9.5 10 ಇಂಚ್ ಇದೆ ಟೋಟಲ್, ಓಕೆನಾ. ನಮ್ಗೆ ಈ ಕಾರ್ನರ್ ಇದೆಯಲ್ಲ, ಈ ಕಾರ್ನರ್ ಇಂದ 10 ಇಂಚ್ ಬರಬೇಕು. ಈ ರೀತಿ ಟೇಪ್ ಇಟ್ಟಾಗ ನೋಡಿ ಇಲ್ಲಿಗೆ ಬರ್ತಾ ಇದೆ 10 ಇಂಚ್, ಇಲ್ಲಿಗೆ ಬರ್ತಾ ಇದೆ, ಓಕೆನಾ. ಸೊ ಇಲ್ಲಿ ಮಾರ್ಕ್ ಹಾಕೊಳ್ಳಿ. ಈ ರೀತಿ ಮಾರ್ಕ್ ಹಾಕೊಂಡು ಇಲ್ಲಿ ಸ್ಲೀವ್ ಶೇಪ್ ನ ತಕೊಳ್ಳಿ. ಏನ ರೆಡಿಮೇಡ್ ಡ್ರೆಸ್ ಅಲ್ಲೆಲ್ಲ ನಾವು ಡೈರೆಕ್ಟ್ ಕಟಿಂಗ್ ಅಲ್ಲೇ ಮಾಡಿದ್ರೆ ಬೆಸ್ಟ್, ಚೆನ್ನಾಗಿ ಬರುತ್ತೆ. ಜಸ್ಟ್ ಇಲ್ಲಿ ನಿಮಗೆ ಗೊತ್ತಾಗ್ಲಿ ಅಂತ ಹೇಳಿ ನಾನು ಮಾರ್ಕ್ ಹಾಕ್ತಾ ಇರೋದು. ನೋಡಿ ಈ ರೀತಿ ಒಂದು ಅರ್ಧ ಇಂಚು ಸ್ಟ್ರೈಟ್ ಕಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ನೋಡಿ ಈ ರೀತಿ ಶೇಪ್ ತೆಗಿರಿ.
ಈ ರೀತಿ ಕಟ್ ಮಾಡ್ಕೊಂಡು ನೋಡಿ, ಇಲ್ಲಿ 4 ಪೀಸು ಕರೆಕ್ಟ್ ಆಗಿರ್ಬೇಕು. ಅವ್ರು ಏರುಪೇರು ಕೊಟ್ಟಿರ್ತಾರೆ, ಈ ರೀತಿ ಕರೆಕ್ಟ್ ಆಗಿರ್ಬೇಕು. ಸೊ ಇದಾದ್ಮೇಲೆ ಇಲ್ಲಿ ಸೆಂಟರ್ ಅಲ್ಲಿ ಒಂದು ನಾಚ್ ಹಾಕೊಂಡ್ಬಿಡಿ. ಸೊ ನಾಚ್ ಹಾಕೊಂಡ್ಮೇಲೆ 2 ಪೀಸ್ ತೆಗಿರಿ. ಈ ತರ ತೆಗೆದ್ಬಿಟ್ಟು ಇಲ್ಲೊಂದ್ ಸ್ವಲ್ಪ ಫ್ರಂಟ್ ಸ್ಲೀವ್ ಶೇಪ್ ತಕೊಂಡ್ರೆ ಚೆನ್ನಾಗಿರುತ್ತೆ ಫಿನಿಶಿಂಗು. ಒಂದು 1/4 ಇಂಚಷ್ಟು ಈ ರೀತಿ ಫಿನಿಶಿಂಗ್ ಅಲ್ಲಿ ಕಟ್ ಮಾಡ್ಕೊಳ್ಳಿ. ಓಕೆನಾ? ಸೊ ಫ್ರಂಟ್ ಸೈಡ್ ಅಂತ ಗೊತ್ತಾಗ್ಲಿಕ್ಕೆ ಇಲ್ಲೊಂದು ನಾಚ್ ಹಾಕೊಳ್ಳಿ. ಸೊ ಈಗ ಮಿಷಿನ್ ಮೇಲೆ ಮಾಡೋಣ. ಸೊ ಫಸ್ಟ್ ನಾವು ಬಾಟಮ್ ಅಲ್ಲಿ ನೋಡಿ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ, ಡಬಲ್ ಫೋಲ್ಡ್ ಅಲ್ಲಿ. ಈಗ ಸ್ಟಿಚ್ ಮಾಡ್ಕೊಂಡಿದ್ ಆದ್ಮೇಲೆ ನಾವು ಏನ್ ನಮ್ ಬಾಟಮ್ ಪೀಸ್ ಇದೆ ಫಸ್ಟ್ ಪೀಸ್ ನ ಈ ರೀತಿ ಹಾಕೊಂಡು ನೋಡಿ, ಇದನ್ನ ಈ ರೀತಿ ಫೋಲ್ಡ್ ಮಾಡಿ. ಓಕೆನಾ? ಫೋಲ್ಡ್ ಮಾಡ್ಕೊಂಡು ಈ ರೀತಿ ಇಟ್ಟು ಇಲ್ಲಿಂದ ಶುರು ಮಾಡೋಣ. ಈ ಸ್ಲೀವ್ ಏನಿದೆ ಇದನ್ನ ಒಂದು 1/2 ಇಂಚ್ ಅಷ್ಟು ಫೋಲ್ಡ್ ಮಾಡ್ಕೊಬೇಕು, ಹೀಗೆ ನಮ್ಗೆ ಕಾಣೋ ತರ. ಸೊ ಅದ್ರ ಮೇಲೆ ಈ ಬಾಡಿ ಪೀಸ್ ಇಟ್ಟು ನಾವೇನ್ ಫೋಲ್ಡ್ ಮಾಡಿದೀವಿ ಆ ಕಚ್ಚಾ ಕಾಣಬಾರ್ದು, ಅದು ಕವರ್ ಆಗ್ಬೇಕು. ನೋಡಿ ಈ ರೀತಿ. ಈ ತರ ಫೋಲ್ಡ್ ಮಾಡ್ಕೊಳ್ಬೇಕು. ಎಲ್ಲೆಲ್ಲಿ ಶೇಪ್ ಇದೆ ಅಲ್ಲೆಲ್ಲಾ ಕಡೆನೂ ಅಷ್ಟೇ ಅದನ್ನ ಫೋಲ್ಡ್ ಮಾಡ್ಕೊಳ್ಳಿ. ಸೊ ರೀತಿ ಸ್ಟಿಚ್ ಹಾಕೊಂಡು, ಸೊ ಇವಾಗ ಟಾಪ್ ಸೈಡ್ ಇಂದ ಮತ್ತೆ ಸ್ಟಿಚ್ ಹಾಕೊಳ್ಳಿ. ಇಲ್ಲಿ ಸ್ಟಿಚ್ ಹಾಕಿದೀವಲ್ಲ, ಪಾಯಿಂಟೆಡ್ ಸ್ಟಿಚ್ ಹಾಕೊಬೇಕು. ಸೊ ನೀಟಾಗಿ ಫಿನಿಶಿಂಗ್ ಇರ್ಲಿ. ನೋಡಿ ಈ ರೀತಿ ಟಾಪ್ ಸೈಡ್ ಇಂದ ಈ ರೀತಿ ಫಿನಿಶಿಂಗ್ ಬಂದಿರಬೇಕು. ಸೊ ಅದಾದ್ಮೇಲೆ ಇನ್ಸೈಡ್ ಅಲ್ಲಿ ನೋಡಿ ಈ ರೀತಿ ಇರಬೇಕು. ನೋಡಿ ಇನ್ಸೈಡ್ ಈ ರೀತಿ ಫಿನಿಶಿಂಗ್ ಬಂದಿರಬೇಕು. ಸೊ ಈ ರೀತಿ ಸ್ಲೀವ್ ಅಟ್ಯಾಚ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. 2 ಸೈಡ್ ನಾನು ಅದೇ ತರ ಮಾಡ್ಕೊಂಡಿದೀನಿ. ಸೊ ಈಗ ಏನ್ ಮಾಡೋದು, ಇದನ್ನ ಟರ್ನ್ ಮಾಡಿ ಉಲ್ಟಾ ಮಾಡ್ಕೊಂಡು ಏನ್ ಸ್ಟಿಚ್ ಇತ್ತು ಅದನ್ನ ಹಾಕೋದು. ಸೊ ಇಲ್ಲಿ ಅವರ ತೋಳಿನ ಸುತ್ತಳತೆ ಏನಿರುತ್ತೆ, ಸೊ ನೀವು ಮೆಷರ್ಮೆಂಟ್ ತಗೊಂಡಿರ್ತೀರಾ, ಸೊ ಅಷ್ಟಕ್ಕೆ ಮಾರ್ಕ್ ಹಾಕೊಳ್ಳೋದು. ಸೊ ಇವ್ರದ್ದು ಬಂದು 5.5, ಸೊ ಅಲ್ಲಿಂದ ಹಾಕ್ತೀನಿ ನಾನು.
ನೋಡಿ ಈ ರೀತಿ ಸ್ಟಿಚ್ ಹಾಕಿ ಏನಾದ್ರು ಎಕ್ಸ್ಟ್ರಾ ಇದೆ ಅದನ್ನ ಕಟ್ ಮಾಡಿ ಲೆವೆಲ್ ಮಾಡೋದು. ಸೊ ನೋಡಿ ನಮ್ಮ ಸ್ಲೀವ್ ಅಟ್ಯಾಚ್ ಮುಗೀತು. ಸೊ ಇಷ್ಟೇ ಸಿಂಪಲ್, ಒಂದು 10 ನಿಮಿಷದಲ್ಲೂ ಆಗೋಗುತ್ತೆ. 10 ನಿಮಿಷ ಸಾಕು, 10 ನಿಮಿಷದಲ್ಲಿ ಆಗೋಗುತ್ತೆ. ಡ್ರೆಸ್ ನೋಡಿ ಸ್ಲೀವ್ಲೆಸ್ ಡ್ರೆಸ್ ಹೋಗಿ ನೋಡಿ ಈ ರೀತಿ ಆಗಿದೆ. ಫಿನಿಶಿಂಗ್ ನೀಟ್ ಆಗಿದೆ. ಫಿನಿಶಿಂಗ್ ನೋಡಿ ಇಲ್ಲಿ ಫಿನಿಶಿಂಗ್ ನೋಡಿ. ಸೊ ನಾನು ಹೇಳ್ಕೊಟ್ಟಿರೋ ರೀತಿನಲ್ಲಿ ಮಾಡಿ ಒಳ್ಳೆ ಫಿನಿಶಿಂಗು ಬರುತ್ತೆ. ಹಾಗೆ ನೀವು ಹೇಳಿದ್ನಲ್ಲ ಫಸ್ಟೇ 50 ರುಪೀಸಿಂದ 100 ರುಪೀಸ್ವರೆಗೂ 100% ನೀವು ಚಾರ್ಜ್ ಮಾಡ್ಬೋದು. ಸೊ ಏರಿಯಾ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ, ಎಲ್ಲೋ ಒಂದು ಹಳ್ಳಿನಲ್ಲಿ ಹೋಗಿ ಸ್ಲೀವ್ ಅಟ್ಯಾಚ್ಗೆ 100 ರೂಪಾಯಿ ಕೊಡಿ ಅಂತ ಕೇಳಕ್ಕಾಗಲ್ಲ ಅಲ್ವಾ. ಸಿಟಿನಲ್ಲಿ ಹೋಗಿದ್ರೆ 100% 100 ರೂಪಾಯಿ ಆಲ್ಮೋಸ್ಟ್ ಚಾರ್ಜ್ ಮಾಡ್ತಾ ಇದ್ದಾರೆ ಸ್ಲೀವ್ ಅಟ್ಯಾಚ್ ಮಾಡಕ್ಕೆ. ಸೊ ಗೊತ್ತಾಯ್ತಲ್ಲ, ಈ ರೀತಿ ಎಲ್ಲ ನೀವು ನಿಮ್ ಬಿಸ್ನೆಸ್ ನ ಬೆಳೆಸ್ಕೊಳ್ಬೇಕು. ಗೊತ್ತಿಲ್ಲ ಅಂತ ಕಮೆಂಟ್ ಮಾಡಿದಕ್ಕೆ, ಸ್ಲೀವ್ ಅಟ್ಯಾಚ್ ಮಾಡೋದನ್ನ ತೋರಿಸಿ ಅಂತ ಕಮೆಂಟ್ ಮಾಡಿದಕ್ಕೆ ಸೊ ಈ ಟಾಪಿಕ್ ನ ತಗೊಂಡ್ ಮಾಡಿದೀನಿ. ಐ ಹೋಪ್ ಈ ಟಾಪಿಕ್ ನಿಮ್ಗೆ ಇಷ್ಟ ಆಯ್ತು ಅನ್ಕೊಳ್ತೀನಿ. ಸೊ ಇಷ್ಟ ಆದ್ರೆ ಲೈಕ್, ಇಲ್ಲ ಅಂದ್ರೆ ಡಿಸ್ಲೈಕ್ ಏನೋ ಕೊಡಿ. ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆದಷ್ಟು ನನ್ನ ವಿಡಿಯೋನ ಶೇರ್ ಮಾಡಿ. ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಟಾಪಿಕ್ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬೈ, ಥ್ಯಾಂಕ್ ಯು.